ಹೊಸ ವರ್ಷಾಚರಣೆಗೆ ಬಿಎಂಟಿಸಿ ಗುಡ್ ನ್ಯೂಸ್ ಕೊಡ್ತಾ ಇದೆ. ಡಿಸೆಂಬರ್ 31ರಂದು ನಗರದ ಹಲವೆಡೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡೋದಕ್ಕೆ ಅಂತ ಬಿಎಂಟಿಸಿ ಗುಡ್ ನ್ಯೂಸ್ ಕೊಡ್ತಾ ಇದೆ. ಇಡೀ ಬೆಂಗಳೂರಿನಾದ್ಯಂತ ಹೊಸ ವರ್ಷಾಚರಣೆ ಬಹಳಷ್ಟು ವಿಜೃಂಭಣೆಯಿಂದ ಆಗುತ್ತೆ. ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಅನೇಕರು ಸ್ನೇಹಿತರು ಮತ್ತೊಂದು ಮಗದೊಂದು ಸಂಬಂಧಿಕರು ಅಂತ ಎಲ್ಲರೂ ಕೂಡ ಆಗಮಿಸ್ತಾರೆ. ಗೆಟ್ ಟುಗೆದರು, ಪಾರ್ಟಿ, ಮತ್ತೊಂದು ಮಗದೊಂದು ಅಂತ ಎಲ್ಲ ಕಡೆಗಳಲ್ಲಿ ಸೆಲೆಬ್ರೇಷನ್ ತುಂಬ ಜೋರಾಗಿರುತ್ತೆ. ಹೀಗಾಗಿ ಹೊಸ ವರ್ಷಾಚರಣೆಗೆ ಬಿಎಂಟಿಸಿ ಗುಡ್ ನ್ಯೂಸ್ ಕೊಡ್ತಾ ಇದೆ. ಡಿಸೆಂಬರ್ 31ರಂದು ನಗರದ ಹಲವೆಡೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಎಂಜಿ ರಸ್ತೆಯಿಂದ ನಗರದ 13 ಸ್ಥಳಗಳಿಗೆ ಹೆಚ್ಚುವರಿ ಬಸ್ ನಿಯೋಜನೆ ಮಾಡಲಾಗ್ತಾ ಇದೆ. ರಾತ್ರಿ 11 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೆ ಬಸ್ ಸೌಲಭ್ಯ ಇರುತ್ತೆ. ಬಿಎಂಟಿಸಿ ಬಸ್ನ ಸೌಲಭ್ಯ ಇರುತ್ತೆ. ಹೀಗಾಗಿ ಪ್ರಯಾಣಿಕರ ಅನುಗುಣಕ್ಕಾಗಿ ಅವರ ಅನುಗುಣವಾಗಿ ಎಲ್ಲೆಲ್ಲಿ ಹೆಚ್ಚೆಚ್ಚು ಪ್ರಯಾಣಿಕರು ಇರ್ತಾರೆ ಅದರ ಒಂದು ಸಂಚಾರಕ್ಕೆ ಅನುಗುಣವಾಗಿ ಬಿಎಂಟಿಸಿ ಕಾರ್ಯಾಚರಣೆ ಮಾಡುತ್ತೆ. ಅಂದರೆ ಎಲ್ಲಿ ಹೆಚ್ಚುವರಿ ಬಸ್ಗಳು ಬೇಕಾಗುತ್ತೆ ಅಲ್ಲಿ ಹೆಚ್ಚುವರಿ ಬಸ್ಗಳನ್ನು ಬಿಡೋದಕ್ಕೆ ಅಂತ ಬಿಎಂಟಿಸಿ ಮುಂದಾಗುತ್ತೆ. ಅದರ ಜೊತೆಗೆ ಜನದಟ್ಟಣೆ ಇರುವಂತಹ ಪ್ರಮುಖ ಜಾಗಗಳಲ್ಲೂ ಕೂಡ ಹೆಚ್ಚುವರಿ ಬಸ್ಗಳನ್ನು ನೀಡಲಾಗುತ್ತೆ. ಪ್ರಮುಖ ಬಸ್ ನಿಲ್ದಾಣಗಳಿಂದಲೂ ಹೆಚ್ಚಿನ ಬಸ್ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಮೆಜೆಸ್ಟಿಕ್, KR ಮಾರ್ಕೆಟ್, ಶಿವಾಜಿನಗರ, ಕೋರಮಂಗಲ, ಯಶವಂತಪುರ, ಹೆಬ್ಬಾಳ, ಸಿಲ್ಕ್ ಬೋರ್ಡ್ಗಳಿಂದ ಬಸ್ ವ್ಯವಸ್ಥೆಯನ್ನು ಹೆಚ್ಚುವರಿ ಮಾಡಲಾಗುತ್ತೆ. ಹೀಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಆಗದಂತೆ, ಯಾಕಂದರೆ ರಾತ್ರಿ 2 ಗಂಟೆಯವರೆಗೆ ಬಹುತೇಕವಾಗಿ 1 ಗಂಟೆ 2 ಗಂಟೆವರೆಗೆ ಆ ಪಾರ್ಟಿ ನಡೆಯುತ್ತೆ. ಹೀಗಾಗಿ ಅನೇಕರು ಸಭೆ ಸಮಾರಂಭಗಳಲ್ಲಿ ಪಾರ್ಟಿಗಳಲ್ಲಿ ಭಾಗಿಯಾಗೋದ್ರಿಂದಾಗಿ ರಾತ್ರಿ 2 ಗಂಟೆಯವರೆಗೆ 3 ಗಂಟೆಯವರೆಗೆ ಪ್ರಯಾಣ ಮಾಡ್ತಾರೆ. ಹೀಗಾಗಿ 2 ಗಂಟೆವರೆಗೆ ಬಿಎಂಟಿಸಿ ಬಸ್ ಸೌಲಭ್ಯ ಕಲ್ಪಿಸಿಕೊಡೋದಕ್ಕೆ ಅಂತ ಬಿಎಂಟಿಸಿ ಮುಂದಾಗ್ತಾ ಇದೆ. ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿಯವರು ಇದಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಜನರಿಗೆ ಪ್ರಯಾಣ ಮಾಡೋದಕ್ಕೆ ಸಮಸ್ಯೆಗಳಾಗಬಾರದು. ಅದೇ ರೀತಿಯಾಗಿ ರಾತ್ರಿ 2 ಗಂಟೆಯವರೆಗೆ ಬಿಎಂಟಿಸಿ ಬಸ್ಗಳು ಕಾರ್ಯಾಚರಣೆ ನಡೆಸಬೇಕು ಅಂತ ರಾಮಲಿಂಗಾರೆಡ್ಡಿಯವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿತ್ತು ಪ್ರಯಾಣ ಮಾಡೋದಕ್ಕೆ. ಇದೀಗ ಸರ್ಕಾರ ಗುಡ್ ನ್ಯೂಸ್ ಕೊಡ್ತಾ ಇದೆ. ಇನ್ನು ಯಾವ್ಯಾವ ಮಾರ್ಗಗಳಲ್ಲಿ ಹೆಚ್ಚುವರಿ ಬಸ್ಗಳು ಅವೈಲೇಬಲ್ ಇರುತ್ತೆ ಅಂತ ನೋಡೋದಾದರೆ, ಬ್ರಿಗೇಡ್ ರಸ್ತೆಯಿಂದ ಎಲೆಕ್ಟ್ರಾನಿಕ್ ಸಿಟಿ ಜಿಗಣಿವರೆಗೆ, ಎಂಜಿ ರಸ್ತೆ ಮೆಟ್ರೋ ನಿಲ್ದಾಣದಿಂದ ಸರ್ಜಾಪುರ ವರೆಗೆ ಬಸ್ ಪ್ರಯಾಣಗಳು ಲಭ್ಯವಿರುತ್ತೆ. ಎಂಜಿ ರಸ್ತೆಯಿಂದ ಕೆಂಗೇರಿವರೆಗೆ, ಬನಶಂಕರಿ, ನೆಲಮಂಗಲ, ಯಲಹಂಕ, ಬಾಗಲೂರಿನವರೆಗೆ ಇರುತ್ತೆ. ಎಂಜಿ ರಸ್ತೆಯಿಂದ ಹೊಸಕೋಟೆಗೆ, ಎಂಜಿ ರಸ್ತೆಯಿಂದ ಚನ್ನಸಂದ್ರ, ಎಂಜಿ ರಸ್ತೆಯಿಂದ ಕಾಡುಗೋಡಿಗೆ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಲಾಗ್ತಾ ಇದೆ. ಈ ಮಾರ್ಗಗಳಲ್ಲಿ ಹೆಚ್ಚಿನ ಒಂದು ಬಸ್ ವ್ಯವಸ್ಥೆ ಇರುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಿಎಂಟಿಸಿ ಈ ಮಾರ್ಗಗಳಲ್ಲಿ ಬಸ್ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದಕ್ಕೆ ಅಂತ ಮುಂದಾಗ್ತಾ ಇದೆ.